ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸರ್ಕಾರಿ ಅಂಗನವಾಡಿ ಜಾಗವನ್ನೇ ಗುಳಿಂ ಮಾಡೋದಕ್ಕೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಷ್ಟಕ್ಕೂ ಆ ಗ್ರಾಮ ಪಂಚಾಯಿತಿ ಯಾವುದು, ಏನಾಗಿದೆ ಅಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೋಟಿ ಆದಾಯ ಬರೋ ಕನ್ನಮಂಗಳ ಗ್ರಾಮ ಪಂಚಾಯಿತಿ ಸರ್ಕಾರಿ ಅಂಗನವಾಡಿ ಜಾಗಕ್ಕೆ ಕನ್ನ ಹಾಕಲು ಕೈ ಹಾಕಿದ್ರ ಪಿಡಿಒ ಶ್ರೀನಿವಾಸ್. ಅಕ್ರಮದ ವಿರುದ್ಧ ತಿರುಗಿ ಬಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಹಕ್ಕು ಸೃಷ್ಟಿ ಮಾಡಿ ಪೂಜನಹಳ್ಳಿ ಗ್ರಾಮದ ಸರ್ಕಾರಿ ಅಂಗನವಾಡಿ ಜಾಗವನ್ನ ಖಾಸಗಿ ಆಸ್ಪತ್ರೆಗಳಿಗೆ ಈಸುವತ್ತನ್ನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ದಾಖಲೆಗಳ ಸಮೇತ ಆರೋಪ ಮಾಡುತ್ತಿದ್ದಾರೆ. ಸರ್ಕಾರಿ ಅಂಗನವಾಡಿ ಜಾಗ ಎನ್ನಲು ಕಳೆದ ಅನೇಕ ವರ್ಷಗಳಿಂದ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳಿವೆ. ಜೊತೆಗೆ ಸರ್ಕಾರಿ ಅನುದಾನಿತವನ್ನ ಬಳಸಿಕೊಂಡು ಕಟ್ಟಡವನ್ನ ಕಟ್ಟಲಾಗಿದೆ. ಇಷ್ಟೆಲ್ಲ ದಾಖಲೆಗಳು ಇದ್ರೂ ಕೂಡ ಪಿಡಿಒ ಶ್ರೀನಿವಾಸ್ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಈ ಸ್ವತ್ತು ಮಾಡಿದ್ದಾರೆ. ಇಷ್ಟು ಸರ್ಕಾರಿ ಜಾಗ ಆಗಿರೋದು ಇಷ್ಟು ದೃಢ ಐತೆ, ಅದು ಅಂತೋ ದೃಢವಾಗಿ ಬಿಲ್ಡಿಂಗ್ ಐತೆ, ಅಂಗನವಾಡಿ ಅಂತ ಬೋಲ್ಡ್ ಐತೆ, ಅಂಥದನ್ನ ಖಾಸಗಿ ವ್ಯಕ್ತಿಗಳಿಗೆ ಅನದಾಸೆಗೆ ಮಾಡಿರೋದ್ರಿಂದ ಇದನ್ನ ಸುಳ್ಳು ಅಮಾನತುಗೊಳಿಸ್ಬೇಕು. ಇದನ್ನ ವಿರುದ್ಧ ಎಫ್ಐಆರ್ ಆಗಬೇಕು ಸರ್. ಇದನ್ನೆಲ್ಲರೂ ಶ್ರೀನಿವಾಸ 4 ಜನ ಏನು, ಒಬ್ರು ಅಪ್ಲೋಡ್ ಮಾಡ್ತಾರೆ, SDA ಅಪ್ಲೋಡ್ ಮಾಡ್ತಾರೆ, ಸೆಕ್ರೆಟರಿ ಅವರು ಅದನ್ನ PDO ಫಾರ್ವರ್ಡ್ ಮಾಡ್ತಾರೆ, PDO ಅವರು ಅದನ್ನ ಚೆಕ್ ಮಾಡಿ ಇಒ ಫಾರ್ವರ್ಡ್ ಮಾಡ್ತಾರೆ. ಇಒ ಈ 3 ಜನ ಕಳಿಸಿದ್ದನ್ನ ಚೆಕ್ ಮಾಡಿ ತಿರ್ಗಿ PDO ಲಾಗಿನ ಕಳಿಸ್ಬೇಕು. ಓಕೆ ಇದ್ರೆ, ಇಲ್ಲ ರಿಜೆಕ್ಟ್ ಮಾಡಿ ಕಳಿಸ್ಬೇಕು. ಇದು ಸರಿ ಇಲ್ಲ ರೆಕಾರ್ಡ್ ಅಂತ. ಅಂಗನವಾಡಿ ಜಾಗದ ಜೊತೆಗೆ ಸರ್ಕಾರಿ ರಸ್ತೆಗಳನ್ನ ಗುಳುಂ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಅಂಗನವಾಡಿ ಮತ್ತು ಸರ್ಕಾರಿ ರಸ್ತೆ ಜೊತೆಗೆ ಅಂಗನವಾಡಿ ಪಕ್ಕದಲ್ಲಿರುವ ಚಂದ್ರೇಗೌಡ ಎಂಬುವರಿಗೆ ಸೇರಿದ ಡೈರಿ ಕಟ್ಟಡ ಮತ್ತು ಒಂದು ಗೋಡೌನ್ ಅನ್ನು ಸಹ 9,000 ಅಡಿಗಳಷ್ಟು ಜಾಗದಲ್ಲಿ ನಕಲಿ ಹಕ್ಕುಪತ್ರದ ಆಧಾರದ ಮೇಲೆ ಈ ಸ್ವತ್ತು ಮಾಡಲಾಗಿದೆ. ಪಿಡಿಒ ಶ್ರೀನಿವಾಸ್ ಅನೇಕ ಬಾರಿ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಿಂದ ವರ್ಗಾವಣೆ ಆದ್ರೂ ಮತ್ತೆ ಇದೇ ಗ್ರಾಮ ಪಂಚಾಯಿತಿಗೆ ಉದ್ದೇಶಪೂರ್ವಕವಾಗಿ ವರ್ಗಾವಣೆ ಆಗ್ತಾರೆ. ಇಂತಹ ಭ್ರಷ್ಟ ಪಿಡಿಒ ಶ್ರೀನಿವಾಸ್ ಅವರನ್ನ ಕೂಡಲೇ ಅಮಾನತು ಮಾಡಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತ, ಜೊತೆಗೆ ಈ ಅಕ್ರಮದ ತನಿಖೆ ಮಾಡೋದಕ್ಕೆ ವಿಶೇಷ ತಂಡವನ್ನ ರಚನೆ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಅಕ್ರಮ ನಡೆದೇ ಇಲ್ಲ ಅನ್ನೋದು ಕೆಲವರ ವಾದ ಆಗಿದೆ. ಆದ್ರೆ ಅಕ್ರಮ ನಡೆದಿಲ್ಲ ಅಂತ ದಾಖಲಾತಿಗಳನ್ನ ಕೊಡೋದಕ್ಕೆ ಯಾರೂ ಸಿದ್ಧ ಇಲ್ಲ. ಅದು ಏನೇ ಆರೋಪ ಬಂದಾಗ ತನಿಖೆ ಮಾಡೋದು ಜಿಲ್ಲಾ ಪಂಚಾಯಿತಿಯ ಕೆಲಸ. ಈ ಕೂಡಲೇ ಅಕ್ರಮ ಆರೋಪದ ಬಗ್ಗೆ ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿ ಈಗಾಗಲೇ ಕೇಳಿಕೊಳ್ಳಲಾಗಿದೆ. ಶ್ರೀನಿವಾಸ್, ರಾಜ್ ನ್ಯೂಸ್ ಕನ್ನಡ, ದೇವನಹಳ್ಳಿ.